ಕ್ವಶನ್ ಅಲ್ಲಿಗೆ ಹೋಗ್ಬೇಕು ನನಗಲ್ಲ. ಸಿನಿಮಾ ಅಂತ ಬರುತ್ತೆ. ಸ್ವಲ್ಪ ಈ ಕಡೆಗೆ ಬನ್ನಿ, ಎಸಿ ಇದೆ. ತುಂಬಾ ಖುಷಿ ಆಗ್ತಿದೆ. ಐ ಥಿಂಕ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಈ ಥರ ಒಂದು ರೆಸ್ಪಾನ್ಸ್ ಆಗಲಿ. ನಾನು ಮೊದಲನೇ ಬಾರಿಗೆ ಸಿನಿಮಾ ನೋಡಿದ್ದು, ಪೂರ್ತಿ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ತುಂಬ ಎಂಜಾಯ್ ಮಾಡಿದ್ದೀನಿ. ನನಗೆ ನನ್ನ ಕರಿಯರಲ್ಲಿ ಈ ಥರ ಒಂದು ಪಾತ್ರ ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಅದು ಒಂದು ತಂಡದ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಟೈಮ್ಸಲ್ಲಿ ಎಷ್ಟೇ ಫಿಲಿಮ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲರ ಹಾರ್ಡ್ ವರ್ಕ್, ಇಷ್ಟು ವರ್ಷದ ಜರ್ನಿ ಎಲ್ಲ ವರ್ತ್ ಇಟ್ ಅಂತ ಅನಿಸ್ತು ಇವತ್ತಿನ ತೆರೆ ಮೇಲೆ ನೋಡಿದಾಗ, ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಆ್ಯಂಡ್ ಪ್ಲೀಸ್ ನೀವೆಲ್ಲರೂ ಖಂಡಿತ ಕೇಳಿನ ತುಂಬ ಪ್ರೀತಿ ಮಾಡ್ತೀರಾ. ಸಿನಿಮಾ ನಾ ಥಿಯೇಟರ್ಗೆ ಬಂದು ನಮ್ಮ ಕೇಳಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟುಡೇ. ಥ್ಯಾಂಕ್ ಯು. ಖುಷಿ ಆಗುತ್ತೆ ನಮ್ಮ ಸೀನ್ ಬಂದಾಗೆಲ್ಲ ಎಲ್ಲರೂ ಆ ನಗು ಕೇಳಬೇಕಾದ್ರೆ, ಆ ಶಿಲ್ಲೆ ಕೇಳಬೇಕಾದ್ರೆ ಇಟ್ ಫೀಲ್ಸ್ ಕಂಪ್ಲೀಟ್. ಯಾಕಂದರೆ ಇದಕ್ಕೋಸ್ಕರ ನಾವು ಕಾಯ್ತಿದ್ವಿ, ಈ ರೆಸ್ಪಾನ್ಸಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ಸೊ ಅದೆಲ್ಲ ರೀಚ್ ಆಗಿದೆ, ಜನರು ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಪ್ರತಿಯೊಂದು ಪಾತ್ರನೂ ಗೆದ್ದಿದೆ ಅಂತ ಗೊತ್ತಾಗಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲ ಕಡೆನೂ 6 ಗಂಟೆ ಶೋ ಓಪನ್ ಆಗಿದೆ. ಎಲ್ಲ ಕಡೆನೂ ಹೌಸ್ಫುಲ್ಲು. ಅದೊಂದು ಖುಷಿ ವಿಚಾರ. ಕೇಳಿದ ತಕ್ಷಣ ಎಲ್ಲರೂ ಸಿನಿಮಾ ಸೂಪರ್ ಆಗಿದೆ ಅಂತ. ಬಟ್ ನಾನು ನೋಡಿರಲಿಲ್ಲ, ಯಾಕೆಂದರೆ ನಾನು ಡಬ್ಬಿಂಗಲ್ಲಿ ನೋಡಿದ್ದು. ಅಣ್ಣ ಹೇಳೋರು ಯಾವಾಗಲೂ ಸಿನಿಮಾ ನೋಡೋ ಮಗನ ಅಂತ ಇಲ್ಲಣ್ಣ, ಫಸ್ಟ್ ಶೋನೇ ನೋಡ್ತೀನಿ. ಯಾಕೆಂದರೆ ನಿಮ್ಮ ಫಸ್ಟ್ ಮೂವಿಯಿಂದಲೂ ಇಂದ ಈಗ ಏಕಲವ್ಯದಿಂದಲೂ ಥಿಯೇಟ್ರಲ್ಲೇ ನೋಡಿರೋದು ಸಿನಿಮಾ. ನನಗೂ ಒಂದು ಸಿನಿಮಾ ಮಾಡಿದ್ರೆ ಅಂದರೆ ನನ್ನ ಸಿನಿಮಾ ಥಿಯೇಟ್ರಲ್ಲೇ ಯಾಕೆಂದರೆ ಆಡಿಯನ್ ಆಗು ಮಿಸ್ ಮಾಡಬಾರ್ದು ಅಂತ. ಸೊ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡಿಯನ್ ಆಗಿ ನಾನು ಮಾಡಿದ್ದೀನಿ ಅಂತಲ್ಲ, ನನಗೆ ಒಂದು ಬಿಡಪ್ಪ ಪ್ರೇಮ ಫ್ಲೇವರ್ ಇದೆ ಅನ್ನಿಸು. ನನಗೆ ಅಂಥ ಮೂವೀಸಲ್ಲಿ ಚಾನ್ಸ್ ಕೊಟ್ಟಿದ್ದೀನಿ. ಡೈರೆಕ್ಟರ್ಗೂ ಥ್ಯಾಂಕ್ಸ್. ಫಸ್ಟ್ ಡೇ ನಾನು ಹೇಳ್ತಿರೋದು, ಇವಾಗಲೂ ಅದನ್ನು ಹೇಳ್ತಾರೆ, ಮುಂದಕ್ಕೆ ಹೋಗೋದು. ಈ ಸಿನಿಮಾದ ಹೀರೋ ನಾನಲ್ಲ, ಡೈರೆಕ್ಟ್ರು, ಎಲ್ಲ ಟೆಕ್ನಿಕಲ್ಸ್ ಒಬ್ಬರೊಬ್ಬರು ಹಿಂಗೆ ಕೇಳ್ಕೊಂಡು. ಇಲ್ಲ ನಾನು ಒಬ್ಬರೇ ಮಾತಾಡ್ತೀನಿ ಗೊತ್ತಾ, ನಿಮ್ಮ ಮೈಕ್ ನಿಂದು ಇದು ಕೇಳಿಸ್ಬಿಟ್ರು ಕ್ವಶನ್ನು ಅಲ್ಲ ಕೇಳ್ಬೇಕು. ಕ್ವಶನ್ ಏನಪ್ಪ ಶೇಡಿಲಿರೋ ಇನ್ನೋಸೆನ್ಸ್ ಚೆನ್ನಾಗಿ ಸಿಕ್ಕಾಪಟ್ಟೆ ಇಷ್ಟ. ಕ್ಯಾರೆಕ್ಟರ್ ಆರ್ಕೆ ಅದು ಮಾಡಿರೋದು. ಸರ್, ನಿಮ್ಮ ಮತ್ತು ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ ಒಂಥರ ಚೆನ್ನಾಗಿ ಕಂಡು ಬಂದಿದೆ. ಸೊ ಏನಂತೀರಿ? ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿ ಮಾಡಿ, ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿ ಬಂದಿದೆ. ಸೊ ಅಣ್ಣ ಮತ್ತು ತಮ್ಮನ ನೀವು ಡೋಂಟ್ ಬಿ ಅ ಸ್ಪಾಯ್ಲರ್, ನೀವು ಹೇಳ್ಬೇಡಿ ನೀವು. ಎಸ್ ಮಕ್ಕಳ, ನಾನೇನು ಹೇಳಿದೆ, ಸಿನಿಮಾ ನೋಡಿದ್ದೀರಾ? ಆ್ಯಂಡ್ ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗಬೇಕಾಯಿತು. 6:30 ಸ್ಟಾರ್ಟ್ ಆಯಿತು. UF ಕಡೆ UF 7:15 1 ಅವರ್ ಲೇಟ್ ಆಯಿತು. ಬಟ್ 1 ಅವರು ಪೇಷನ್ಸಿಂದ ತುಂಬ ವೆಯ್ಟ್ ಮಾಡಿ ಸಿನಿಮಾ ನೋಡಿದ್ರು. ಅವ್ರಿಗೆಲ್ಲ ಮೊದಲನೇದಾಗಿ ಸಾರಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ. ಆ್ಯಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ KDನ ಹರಿಸಿದ್ದಾನೆ ಇವತ್ತು. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರೂ KDಗೆ ಹಾರೈಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತು ತಿರ್ಗಾ ಒಂದು KD ಇದಕ್ಕೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಥ್ಯಾಂಕ್ ಯು KVN ಪ್ರೊಡಕ್ಷನ್ ಇವ್ರಿಗೆ ಈ ಮಟ್ಟಕ್ಕೆ ತಂದು